ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೋಮಲ. ನಾನು 10ನೇ ತರಗತಿ ಓದುತ್ತಿದ್ದೇನೆ. ನಮ್ಮೂರು ಅಳಸಬಾಳು, ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್. ನಮ್ಮಪ್ಪ ಫಾರ್ಮರ್, ಹಾಗೆ ನಮ್ಮಮ್ಮ ಹೌಸ್ ವೈಫ್. ನಮ್ಮಪ್ಪನ ಬಗ್ಗೆ ಹೇಳಬೇಕು ಅಂದರೆ ನಮ್ಮಪ್ಪ ತುಂಬ ಕಷ್ಟಪಟ್ಟಿರ್ತಾರೆ ಹೊಲದಲ್ಲಿ. ಬಿಸಿಲು ಅಂತ ನೋಡಲ್ಲ, ಏನು ಅಂತ ನೋಡಲ್ಲ, ಆದರೂ ಭಾಳ ಕಷ್ಟಪಟ್ಟಿರ್ತಾರೆ. ಅದ್ರ ತಕ್ಕನಂಗೆ ನಾವು ಫಲ ಕೊಡಬೇಕು. ಹಾಗೆ ನಮ್ಮಮ್ಮನ ನೋಡಿದರೆ ಬೆಳಗ್ಗೆ ಅವ್ರಿಗೆ ಎಷ್ಟೇ ನೋವು ಇರಲಿ ಅದನ್ನೆಲ್ಲ ಸೈಡಿಗಿಟ್ಟು ಅವರು ಬೇಗ ನಮ್ಮನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದಾಗಿರ್ಬೋದು, ಅಪ್ಪನ ಕೆಲಸಕ್ಕೆ ಕಳಿಸೋದಾಗಿರ್ಬೋದು ಮಾಡ್ತಾರೆ. ಹಾಗೆ ಫಸ್ಟ್ ಹೇಳಬೇಕು ಅಂದರೆ ಶಿವಕುಮಾರ್ ಸರ್ ಥ್ಯಾಂಕ್ಸ್. ಯಾಕಂದರೆ ಅವರು ನಮ್ಮೂರಲ್ಲಿ ಯಾವುದೇ ಟ್ಯೂಷನ್ ಸೆಂಟ್ರ್ ಇರಲಿಲ್ಲ. ಅವರು ಬೆಂಗಳೂರು ಬಿಟ್ಟು ಇಲ್ಲಿಂದ ದಾವಣಗೆರೆಗೆ ಬಂದು ಇಲ್ಲಿ ಟ್ಯೂಷನ್ ಸೆಂಟ್ರ್ ಇಟ್ಟಿದ್ದಾರೆ. ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಅದು. ಕೆಲವೊಬ್ಬರು ಮಾತಾಡ್ತಾರೆ, ಈಗ ಇವ್ರ ಟೀಚರ್ ಏನು ಸೆಕೆಂಡ್ PUC ಓದಿರೋರು, ಇವ್ರ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಕ್ಲಾಸಿಗೆ ಬಂದು ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಆದರೆ ಫಸ್ಟ್ ಇಲ್ಲಿ ಬಂದು ನೋಡಬೇಕು ಯಾರು ಹೆಂಗೆ ಮಾಡ್ತಾರೆ, ಯಾವ ಥರ ಟೀಚ್ ಮಾಡ್ತಾರೆ ಅಂತಂದು. ಅವರು ಪಾಪ ಬೆಳಗ್ಗೆ ಕ್ಲಾಸ್ ಬಿಟ್ಟು ಅವ್ರ ಮನೆಯಲ್ಲಿರೋ ಕೆಲಸ ಬಿಟ್ಟೆಲ್ಲ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ಸಂಜೆನೂ ಹಾಗೆ ಈಗ ಕೆಲವೊಬ್ಬರಿಗೆ ಬರೋಕ್ಕಾಗಲ್ಲ ಸಿಟಿಯಿಂದ, ಅವರಿಗೆಲ್ಲರಿಗೂ ಆನ್ಲೈನ್ ಕ್ಲಾಸಸ್ಗಳ್ನು ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ಹೇಳಬೇಕು ಅಂದರೆ ವೇದಿಕ್ ಮ್ಯಾಥ್ಸಲ್ಲಿ ನಮಗಷ್ಟು ಬೇಗ ಲೆಕ್ಕ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಈಗ ಅವ್ರು ಹೇಳ್ಸ್ಕೊಡ್ತಿರೋದ್ರಿಂದ ಭಾಳ ಚೆನ್ನಾಗಿ ಲೆಕ್ಕಗಳನ್ನೆಲ್ಲ ಬೇಗ ಮುಗಿಸ್ಬೋದು. ಹಾಗೆ ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಹೇಳಬೇಕು ಅಂದರೆ ಅವರು ಚೆನ್ನಾಗೆಲ್ಲ ಇಂಗ್ಲೀಷೆಲ್ಲ ಮುಂಚೆ ಮಾತಾಡೋಕ್ಕೆ ಬರ್ತಿರಲಿಲ್ಲ, ಬೇರೆಯವ್ರನ್ನ ನೋಡಿ ಬೇಜಾರಾಗ್ತಾಯಿತ್ತು. ಈಗ ಇಂಗ್ಲೀಷ್ ಕಲ್ತಿರೋದ್ರಿಂದ ನಮಗೂ ಖುಷಿ ಆಯಿತು. ಇಂಗ್ಲೀಷ್ನ ನಾವು ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀವಿ, ಹಾಗೆ ಹಿಂದಿನೂ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀವಿ. ಸ್ಪೋಕನ್ ಇಂಗ್ಲೀಷು ಬೇಗ ಲೆಕ್ಕ ಮಾಡೋದ್ರಲ್ಲಿ ಕೈಯಲ್ಲಿ ಲೆಕ್ಕ ಮಾಡೋದು ಲೇಟ್ ಆಗ್ತಾಯಿತ್ತು. ಆದ್ದರಿಂದ ನಾವೀಗ ಬೇಗ ಲೆಕ್ಕ ಮಾಡೋದನ್ನೆಲ್ಲ ಕಲ್ತಿದ್ದೀವಿ. ಈಗ ಆಪ್ರೇಷನ್ ಅಕ್ಷರ್ ಅನ್ನೋದು ಒಂದು ಜಾರಿಗೆ ತಂದಿದ್ದಾರೆ. ಅದರಲ್ಲಿ 3,333 ರೂಪಾಯಿ ಡೊನೇಟ್ ಮಾಡಿದರೆ ರಿಚ್ ಪೀಪಲ್ಸ್. ವಿಶ್ವಗ್ರಹ ಎಜು ಸೊಲ್ಯೂಷನ್ಗೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ. ನೆಕ್ಸ್ಟ್ ಹೇಳಬೇಕು ಅಂದರೆ ATM ಭಾಗೀರಥ ಅಂತ ಅದನ್ನು ಒಂದು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಯಾರ್ಯಾರಿಗೆ ಸೆಕೆಂಡ್ PUC ಮುಗಿಸಿ ಮನೇಲಿ ಇರ್ತಿರಲ್ಲ ಅವರೆಲ್ಲ ಒಂದು ಸ್ವಲ್ಪ ಮನೇಲಿದ್ದು ಬೇಜಾರಾಗಿರ್ತಾರೆ. ಅವರಿಗೆ ಈಗ 4 ವರ್ಷದ ಕೋರ್ಸ್ ಬೇರೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ಹೆಂಗೆ ಬಿಸ್ನೆಸ್ ಮಾಡೋದು ನಿಮ್ಮ ಓನಾಗಿ ಅಂತ ಹೇಳ್ಸ್ಕೊಡ್ತಾರೆ. ನೆಕ್ಸ್ಟ್ ಶಿವಕುಮಾರ್ ಸರ್ ಥ್ಯಾಂಕ್ಸ್. ಯಾಕಂದರೆ ನಮಗಷ್ಟು ಟ್ಯೂಷನ್ ಹೋಗ್ಬೇಕು ಅಂದರೆ ಸಿಟಿಗೆ ಹೋಗ್ಬೇಕಾಗಿತ್ತು ನಾವು. ಅಲ್ಲಿ ನಾವೇನೋ ದೊಡ್ಡವ್ರು ಹೋಗ್ಬೋದು, ಸಣ್ಣ ಮಕ್ಕಳೆಲ್ಲ ಇರ್ತಾರೆ, ಅವರಿಗೆ ವೆಹಿಕಲ್ಸ್ ಅಷ್ಟು ಸೌಲಭ್ಯ ಇರಲಿಲ್ಲ, ಅವರು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಟ್ಯೂಷನ್ ಸೆಂಟ್ರ್ ಇಟ್ಟಿರೋದ್ರಿಂದ ಥ್ಯಾಂಕ್ ಯು ಶಿವಕುಮಾರ್ ಸರ್. ಹಾಗೆ ಲಯನ್ಸ್ ಕ್ಲಬ್ ಟೀಮಿಗೂ ಥ್ಯಾಂಕ್ ಯು. ಇನ್ನೂ ಸರ್ ಭಾಳ ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದೆಲ್ಲ ನಡೀಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಶಿವಕುಮಾರ್ ಸರ್.